ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಶಂಕೆಯುಳ್ಳ ಭಕ್ತರಿಗೆ ಅನುಗ್ರಹ ಎಂಬ 48ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಈಗ ನಾನು ಈ ಅಧ್ಯಾಯವನ್ನು ಆರಂಭಿಸುತ್ತಿದ್ದಂತೆ ಒಬ್ಬ ಅತ್ಯಂತ ಜಿಜ್ಞಾಸುವಾದ ಶ್ರೋತೃವು ಯಾರು ಇಲ್ಲಿಯವರೆಗೆ ಆದರದಿಂದ ಆಲಿಸಿರುವರೋ ಅವರು ಶ್ರೀ ಸಾಯಿಯು ಗುರುವೋ ಸದ್ಗುರುವೋ ಎಂದು ಕೇಳಿದರು. ಅವರ ತೃಪ್ತಿಗಾಗಿ ನಾನು ಸದ್ಗುರುವಿನ ಗುಣಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ಅವು ಶ್ರೀ ಸಾಯಿ ಸಮರ್ಥರಲ್ಲಿರುವ ಗುಣಗಳನ್ನು ಹೋಲುತ್ತವೆ. ಯಾರಿಂದ ವೇದಾಧ್ಯಯನದ ಜ್ಞಾನವು ಪ್ರಾಪ್ತವಾಗುವುದೋ, ಸಕಲ ಶಾಸ್ತ್ರಗಳ ಜ್ಞಾನವು ತಿಳಿಯುವುದು, ವೇದಾಂತದ ತತ್ವವು ತಿಳಿಯುವುದು, ಅವರನ್ನು ಜ್ಞಾನಿಗಳು ಎಂದು ಕರೆಯುತ್ತಾರೆ, ಸದ್ಗುರುಗಳೆಂದು ಕರೆಯುವುದಿಲ್ಲ. ಯಾರು ಶ್ವಾಸವನ್ನು ನಿರೋಧಿಸುತ್ತಾರೋ ಅಥವಾ ಮುದ್ರೆಯನ್ನು ಧಾರಣ ಮಾಡಿರುತ್ತಾರೋ ಅಥವಾ ಶ್ರೋತೃಗಳನ್ನು ವಾಗ್ವೈಖರಿಯಿಂದ ರಂಜಿಸುತ್ತಾರೋ ಅಂತಹವರನ್ನು ಜ್ಞಾನಿಗಳು ಎನ್ನುತ್ತಾರೆ, ಸದ್ಗುರುಗಳೆಂದು ಪರಿಗಣಿಸುವುದಿಲ್ಲ. ಅಂತಹ ಬೋಧಕರು ತಮ್ಮ ಶಿಷ್ಯರಿಗೆ ಆ ನಾಮದ ಜಪ ಮಾಡಲು ಆಜ್ಞೆ ಮಾಡುತ್ತಿದ್ದರು. ಆದರೆ ಯಾರೂ ಸಹ ಈ ಸಾಧನೆಗಳ ಫಲಪ್ರಾಪ್ತಿಯಾದಾಗ ಉಂಟಾಗುತ್ತದೆ ಎಂದು ಖಚಿತವಾಗಿ ಹೇಳಲಾರರು. ಬ್ರಹ್ಮ ತತ್ವದ ನಿರೂಪಣೆಯು ಬಹಳ ರಸವತ್ತಾಗಿರುತ್ತದೆ. ಶಬ್ದ ಜ್ಞಾನವು ಕೇವಲ ತೋರಿಕೆಯದು, ಆದರೆ ಅಲ್ಲಿ ಸ್ವಾನುಭವದ ಪೂರ್ಣ ಕೊರತೆಯಿದೆ. ಆ ಜ್ಞಾನವು ಮಾತ್ರ ಕೇವಲ ಮೇಲಿನದು, ಅದು ಶಬ್ದಗಳ ಕೋಶವಾಗಿದೆ. ಇಂತಹ ವಿವರಣೆಗಳನ್ನು ಯಾರು ಸ್ಪಷ್ಟವಾಗಿ ಕೇಳುವರೋ ಅಂತಹವರು ಇಹದ ಮತ್ತು ಪರದ ಎರಡೂ ಅನುಭವಗಳ ಬಗ್ಗೆ ಉದಾಸೀನವಾಗಿರುವರು. ಆದರೆ ಸ್ವಸ್ವರೂಪಾನಂದದ ಅನುಭವದ ರುಚಿಯು ಸ್ಪಷ್ಟವಾಗಿರುತ್ತದೆ ಮತ್ತು ಕೇವಲ ಅದರ ಅನುಭವಿಯು ಮಾತ್ರ ಇತರರಿಗೆ ಅದನ್ನು ನೀಡಬಲ್ಲನು. ಯಾರು ಸಂಪೂರ್ಣ ಶಾಸ್ತ್ರಜ್ಞಾನಿಯೋ, ಪೂರ್ಣಾನುಭವಿಯೋ, ಅಪರೋಕ್ಷ ಜ್ಞಾನಿಯೋ ಅವನಿಗೆ ಮಾತ್ರ ಶಿಷ್ಯರಿಗೆ ಪ್ರಬೋಧಿಸಲು ಅಧಿಕಾರವಿರುತ್ತದೆ. ಅಂತಹ ವ್ಯಕ್ತಿಯನ್ನು ಮಾತ್ರ ಸದ್ಗುರುವೆಂದು ಕರೆಯುತ್ತಾರೆ. ಸ್ವಾನುಭವವಿಲ್ಲದೆ ಇರುವವನು ಶಿಷ್ಯನಿಗೆ ಯಾವ ರೀತಿ ಅದನ್ನು ನೀಡಬಲ್ಲನು? ಅಪರೂಪದ ಅನುಭವವಿಲ್ಲದೆ ಇರುವವನು ಸದ್ಗುರುವೆಂದು ಕರೆಸಿಕೊಳ್ಳಲು ಅರ್ಹನಲ್ಲ. ಯಾರು ತನ್ನ ಕನಸಿನಲ್ಲಿಯೂ ಶಿಷ್ಯನಿಂದ ಯಾವುದೇ ರೀತಿಯ ಸೇವೆ ಅಥವಾ ಲಾಭವನ್ನು ನಿರೀಕ್ಷಿಸುವುದಿಲ್ಲವೋ ಅವನನ್ನು ಸದ್ಗುರುವೆಂದು ತಿಳಿ. ಅದಕ್ಕೆ ಬದಲಾಗಿ ಅವನು ಶಿಷ್ಯನಿಗಾಗಿ ತನ್ನ ದೇಹವನ್ನು ಸವೆಸಲು ಇಚ್ಛಿಸುತ್ತಾನೆ. ಯಾರು ತನ್ನ ಶಿಷ್ಯನನ್ನು ನಿಕೃಷ್ಟನೆಂದು ಭಾವಿಸದೆ ಕೇವಲ ಗುರುವೇ ಶ್ರೇಷ್ಠ ಎಂಬಂತಹ ಅಹಂಭಾವವನ್ನು ತ್ಯಜಿಸಿರುವನು ಅಂತಹವನೇ ನಿಜವಾದ ಹಿತಕಾರಿಯಾದ ಸದ್ಗುರುವೆಂದು ಪರಿಗಣಿಸಬಹುದು. ಅವನು ಶಿಷ್ಯನೇ ಪೂರ್ಣ ಬ್ರಹ್ಮ ಎಂಬ ನಂಬಿಕೆಯಿಟ್ಟು ಅವನನ್ನು ತನ್ನ ಸ್ವಂತ ಪುತ್ರನಂತೆಯೇ ಪ್ರೀತಿಸುವನು. ತನ್ನ ಯೋಗಕ್ಷೇಮಕ್ಕಾಗಿ ಅವನಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ. ಅಂತಹ ಸದ್ಗುರುವೇ ಈ ಜಗತ್ತಿನಲ್ಲಿ ಶ್ರೇಷ್ಠನಾದವನು. ಯಾರು ಪರಮ ಶಾಂತಿಯ ನಿವಾಸವೋ, ವಿದ್ವತ್ತಿನ ಅಭಿಮಾನ ಹೊಂದಿಲ್ಲವೋ ಅವನು ಹಿರಿಯರು ಕಿರಿಯರು ಎಂದಾಗಲಿ, ಶ್ರೀಮಂತರು ಬಡವರು ಎಂಬ ಭೇದ ಭಾವ ಮಾಡುವುದಿಲ್ಲ ಮತ್ತು ಅವನೇ ಸದ್ಗುರು. ಸರ್ವೇ ಸಾಧಾರಣವಾಗಿ ಇಂತಹವೇ ಸದ್ಗುರುವಿನ ಲಕ್ಷಣಗಳು. ಇವುಗಳನ್ನು ನಾನು ಸಂಗ್ರಹಿಸಿ ಸಂಕ್ಷಿಪ್ತವಾಗಿ ನಿವೇದಿಸಿರುತ್ತೇನೆ. ಅನನ್ಯವಾಗಿ ಶರಣಾದ ಶ್ರೋತೃಗಳಿಗಾಗಿ ತಿಳಿಸಿರುತ್ತೇನೆ. ಸಾಯಿ ದರ್ಶನದಿಂದ ತುಷ್ಟರಾದ ಭಾಗ್ಯವಂತರಿಗೆ ನಾನು ಹೆಚ್ಚಿಗೆ ಮತ್ತೇನನ್ನು ಹೇಳಲಿ? ಇವೆಲ್ಲವೂ ಸತ್ಯವಾಗಿಯೂ ಸದ್ಗುರುವಿನ ಲಕ್ಷಣಗಳು. ಜನ್ಮ ಜನ್ಮಾಂತರಗಳ ಪುಣ್ಯಾತಿಶಯದ ಫಲಗಳ ಸಂಚಯದಿಂದಲೇ ನನಗೆ ಈಗ ಸದ್ಗುರು ಸಾಯಿಯ ಚರಣಗಳು ದೊರೆತಿವೆ. ಅವರು ತಾರುಣ್ಯದ ಹೊಸ್ತಿಲಲ್ಲಿದ್ದರೂ ಅವರ ಸ್ವಂತದ್ದಾಗಿ ಏನೂ ಇರಲಿಲ್ಲ. ಸಂಸಾರವಿಲ್ಲ, ಧನವಿಲ್ಲ, ಆಧಾರವಿಲ್ಲ, ಮನೆಯಿಲ್ಲ. ಅವರು ಕೇವಲ ತಂಬಾಕು ಮತ್ತು ಚಿಲುಮೆಯನ್ನು ಸೇದುತ್ತಿದ್ದರು. ಮತ್ತು ಅವರಿಗೆ ಅತಿಶಯವಾದ ಮನೋನಿಗ್ರಹವಿತ್ತು. 18ನೆಯ ವಯಸ್ಸಿನಲ್ಲಿಯೂ ಅವರು ಮನಸ್ಸಿನ ಮೇಲೆ ಪೂರ್ಣವಾಗಿ ಜಯ ಹೊಂದಿದ್ದರು. ಅವರು ಸದಾ ಏಕಾಂತದಲ್ಲಿ ನಿರ್ಭಯನಾಗಿರುತ್ತಿದ್ದರು.
ಸದಾ ತಮ್ಮ ಸ್ವಸ್ವರೂಪದಲ್ಲಿ ಲೀನವಾಗಿರುತ್ತಿದ್ದರು. ತಮ್ಮ ಭಕ್ತರ ಪರಿಶುದ್ಧವಾದ ಬಂಧನವನ್ನು ನೋಡಿ ತಾವು ಭಕ್ತ ಪರಾಧೀನ ಎಂಬುದು ಅವರ ನಂಬುಗೆಯಾಗಿತ್ತು. ತಮ್ಮ ಭಕ್ತ ಪ್ರೇಮವನ್ನು ಭಕ್ತ ವೃಂದಕ್ಕೆ ತೋರಿಸಲು ಅವರ ಜೊತೆಯಲ್ಲಿ ಅತ್ಯಂತ ಪ್ರೇಮದಿಂದ ವಾಸ ಮಾಡುತ್ತಿದ್ದರು. ಜಯತು ಅನಂತಾನಂತ ಪರಬ್ರಹ್ಮ, ಜಯತು ದೀನೋದ್ಧಾರ ಪ್ರಸನ್ನ ವದನ, ಜಯತು ಚೈತನ್ಯ ಘನ ಭಕ್ತಾಧೀನ, ಜಯ ಜಯ ದ್ವಂದ್ವಾತೀತನಿಗೆ, ಜಯ ಜಯ ಗುಣಾತೀತನಿಗೆ, ಗುಣ ಸಂಪನ್ನನಿಗೆ, ಸರ್ವ ಸಾಕ್ಷಿಯು ಮತ್ತು ಸರ್ವಾತೀತನು, ಭಕ್ತರಲ್ಲದವರೆಲ್ಲರ ತಿಳಿವಿಗೂ ಅತೀತನಾದವನು. ಜಯ ಜಯ ಭವ ಸಂತಾಪಹರಣ, ಜಯ ಜಯ ಭವ ಗಜ ವಿದಾರಣ, ಜಯ ಜಯ ಆಶ್ರಿತ ಪ್ರೇಮ ಪೂರ್ಣ, ಸಂಕಟ ನಿರಸನ ಸದ್ಗುರು ರಾಯ. ನೀವು ನಿರಾಕಾರದಲ್ಲಿ ಲೀನವಾಗಿ ಅವ್ಯಕ್ತರಾಗಿರುವಿರಿ. ಆದರೆ ನೀವು ನಿಮ್ಮ ಭಕ್ತರ ಕಲ್ಯಾಣವನ್ನು ದೇಹವನ್ನು ಬಿಟ್ಟ ಮೇಲೆಯೂ ಮಾಡುತ್ತಿರುವಿರಿ. ಯಾರು ನಿಮ್ಮಲ್ಲಿ ಭಕ್ತಿ ಇಡುವರೋ ಅವರು ಈಗಲೂ ಅದೇ ರೀತಿಯ ಅನುಭವಗಳನ್ನು ಪಡೆಯುತ್ತಿದ್ದಾರೆ. ನೀವು ಈಗ ಅವ್ಯಕ್ತವಾಗಿದ್ದರೂ ಇದು ನಡೆಯುತ್ತಲೇ ಇದೆ. ನೀವು ಈ ಪಾಮರನನ್ನು ನಿಮಿತ್ತ ಮಾತ್ರ ಮಾಡಿ ಅವಿದ್ಯೆ ಎಂಬ ಅಂಧಕಾರವನ್ನು ತೊಲಗಿಸಿ ನಿಮ್ಮ ಸಮರ್ಥವಾದ ಆತ್ಮಚರಿತ್ರೆಯನ್ನು ಭಕ್ತರ ಉದ್ಧಾರಕ್ಕಾಗಿ ಪ್ರಕಟಿಸಿರುವಿರಿ. ಭಗವಂತನ ಅಸ್ತಿತ್ವದಲ್ಲಿ ನಂಬಿಕೆ ಹಾಗೂ ಅವನಲ್ಲಿ ಶ್ರದ್ಧೆ ಇವೆರಡೂ ಭಕ್ತನಿಗೆ ಇರಲೇಬೇಕಾದ ಹೃದಯ ದೀಪಗಳು. ಪ್ರೇಮ ಸ್ನೇಹವೆಂಬ ಎಣ್ಣೆಯಲ್ಲಿ ಮುಳುಗಿಸಿದ ಬತ್ತಿಯನ್ನು ಬೆಳಗಿಸಿ ಜ್ಞಾನ ಜ್ಯೋತಿಯು ಪ್ರಕಟಗೊಳಿಸುತ್ತವೆ. ಪ್ರೇಮವಿಲ್ಲದ ಜ್ಞಾನವು ಶುಷ್ಕವು. ಯಾರಿಗಾದರೂ ಅದರಿಂದ ಏನು ಪ್ರಯೋಜನ? ಪ್ರೀತಿ ಇಲ್ಲದೆ ಸಮಾಧಾನವಿಲ್ಲ. ಪ್ರೇಮವು ಅವಿಚ್ಛಿನ್ನವಾದುದು. ಪ್ರೇಮದ ಶಕ್ತಿಯನ್ನು ಯಾವ ರೀತಿ ವರ್ಣಿಸಲಿ? ಅದರ ಮುಂದೆ ಪ್ರತಿಯೊಂದು ತುಚ್ಛವಾದುದು. ಗಹನವಾದ ಪ್ರೇಮವಿಲ್ಲದೆ ಶ್ರವಣ ವಾಚನ ಎರಡೂ ನಿಷ್ಫಲ. ಪ್ರೇಮ ಪಾಶದಲ್ಲಿ ಬಂಧಿತನಾದಾಗ ಭಕ್ತಿ, ನಿರ್ವಿಕಾರತ್ವ, ಶಾಂತಿ ಮತ್ತು ತೃಪ್ತಿ ಎಲ್ಲವೂ ನಿಜ ಸಂಪತ್ತಿನ ಸಮೇತವಾಗಿ ಮುಕ್ತಿಯನ್ನು ದಯಪಾಲಿಸುತ್ತದೆ. ಭಕ್ತಿ ಇಲ್ಲದೆ ಪ್ರೇಮವು ಹುಟ್ಟುವುದಿಲ್ಲ. ಎಲ್ಲಿ ಭಕ್ತಿಯೋ ಅಲ್ಲಿ ದೇವರು. ಭಕ್ತಿ ಇದ್ದಲ್ಲಿ ಪ್ರೇಮ ಸಾಗರವೇ ಇರುತ್ತದೆ. ಕೇವಲ ಭಕ್ತಿ ಮಾತ್ರದಿಂದಲೇ ಭವಸಾಗರವನ್ನು ದಾಟಬಹುದು. ಸಾಯಿ ಚರಿತ್ರೆಯು ಗಂಗೋದಕದಷ್ಟು ಪವಿತ್ರ. ತಮ್ಮ ಸ್ತೋತ್ರವನ್ನು ಅವರೇ ಶೋಭಿತಗೊಳಿಸಿದ್ದಾರೆ. ಹೇಮಾದನು ಕೇವಲ ನಿಮಿತ್ತ ಮಾತ್ರನು. ಸಾಯಿ ಸಚ್ಚರಿತೆಯ ಶ್ರವಣವು ಶ್ರೋತೃಗಳನ್ನು ಮತ್ತು ವಚನಕಾರರನ್ನು ಶುದ್ಧೀಕರಿಸುತ್ತದೆ. ಪಾಪ ಪುಣ್ಯಗಳು ದೂರವಾಗಿ ಇಬ್ಬರು ನಿತ್ಯ ಮುಕ್ತರಾಗುತ್ತಾರೆ. ಇದನ್ನು ಕೇಳಿದಂತಹ ಶ್ರೋತೃಗಳು ಭಾಗ್ಯವಂತರು. ಹಾಗೆಯೇ ವಚನಕಾರನು ಸಹ. ಶ್ರೀ ಸಾಯಿ ಸ್ತೋತ್ರವು ಧನ್ಯ. ಅದು ತನ್ನ ಭಕ್ತರಿಗೆ ಬಹು ಪವಿತ್ರವಾದುದು. ಪರಿಶುದ್ಧ ಮನಸ್ಸಿನಿಂದ ಮತ್ತು ಸದ್ಭಕ್ತಿಯಿಂದ ಚರಿತ್ರೆಯನ್ನು ಆಲಿಸಿರುವವರ ಸಕಲ ಮನೋರಥಗಳು ಸದಾಕಾಲ ಪೂರ್ಣವಾಗಿ ನೆರವೇರುತ್ತವೆ. ಈ ಸಚ್ಚರಿತೆಯನ್ನು ಪರಮ ಶ್ರದ್ಧೆ ಮತ್ತು ಗೌರವಗಳಿಂದ ಆಲಿಸುವವರು ಸಾಯಿ ಚರಣಗಳಲ್ಲಿ ಭಕ್ತಿಯನ್ನು ಅನಾಯಾಸವಾಗಿ ಪಡೆದು ಕೂಡಲೇ ಅದರ ಲಾಭವನ್ನು ಪಡೆಯುತ್ತಾರೆ. ಸಾಯಿ ಸ್ಮರಣೆ ಮತ್ತು ಭಕ್ತಿಭಾವದಿಂದ ಸಾಯಿ ಚರಣ ಸೇವೆ ಮಾಡುವವರು ತಮ್ಮ ಇಂದ್ರಿಯಗಳನ್ನು ತಮ್ಮ ಇಚ್ಛೆಯಿಂದಲೇ ನಿಗ್ರಹಿಸಬಲ್ಲವರಾಗುವರು ಮತ್ತು ಸಂಸಾರ ಸಾಗರವನ್ನು ದಾಟುವರು. ಈ ಸಾಯಿ ಚರಿತ್ರೆಯ ಕಥನವು ಭಕ್ತರೆಂಬ ಚಾತಕ ಪಕ್ಷಿಗಳಿಗೆ ಪರಿಶುದ್ಧವಾದ ಜಲವು ಸಿಕ್ಕಂತೆ ಶ್ರೋತೃಗಳು ಅದನ್ನು ಆಲಿಸಿದ ನಂತರ ಧ್ಯಾನ ಮಾಡಬೇಕು ಮತ್ತು ಶ್ರೀಗಳವರ ಕೃಪೆ ಪಡೆಯಬೇಕು. ಶ್ರೋತೃಗಳು ಇದನ್ನು ಸರ್ವಾವಸ್ಥೆಗಳಲ್ಲಿಯೂ ಸಾವಧಾನವಾಗಿ ಆಲಿಸಿದಲ್ಲಿ ಭವಸಾಗರವನ್ನು ದಾಟುವುದು, ಕರ್ಮ ಬಂಧನಗಳನ್ನು ಕಳಚಿಕೊಳ್ಳುವುದು ಸುಲಭವಾಗುತ್ತದೆ. ಅದು ಹಾಗಿರಲಿ. ಕಥೆಯು ಯಾವಾಗ ಪ್ರಾರಂಭವಾಗುವುದೆಂದು ಅಚ್ಚರಿಪಡುತ್ತಿರಬಹುದು. ಈಗ ಪ್ರಸ್ತಾವನೆಯನ್ನು ನೀಡುತ್ತಾ ಅವರ ಅಸ್ವಸ್ಥತೆಯನ್ನು ದೂರ ಮಾಡುತ್ತೇನೆ. ಹಿಂದಿನ ಅಧ್ಯಾಯದಲ್ಲಿ ವೈರ, ಹತ್ಯೆ ಮತ್ತು ಋಣ ಮುಂತಾದ ಕರ್ಮಗಳ ಫಲವನ್ನು ಜೀವನದಲ್ಲಿ ಅನುಭವಿಸಿ ಮುಗಿಸಬೇಕೆಂದು ಹೇಳಿದೆ ಮತ್ತು ಅದಕ್ಕಾಗಿ ಪುನರ್ಜನ್ಮ ಪಡೆಯಬೇಕಾಗುತ್ತದೆ ಎಂದು ತಿಳಿಸಿದೆ. ಈ ರೀತಿ ಪಾಪ ಮಾಡಿದವರು ಅವುಗಳನ್ನು ನೆನಪಿನಲ್ಲಿ ಇಡುವುದಿಲ್ಲ. ಆದರೆ ಸಂತರು ಎಂದಿಗೂ ಮರೆಯುವುದಿಲ್ಲ. ಅವರು ತಮ್ಮ ಭಕ್ತರು ಎಲ್ಲಿಯೇ ಜನ್ಮ ತಾಳಿರಲಿ ಅವರ ಸಂಕಟಗಳನ್ನು ನಿವಾರಣೆ ಮಾಡುತ್ತಾರೆ. ಗುರುವಿನಲ್ಲಿಟ್ಟ ಭಕ್ತಿ ಯಾವುದೇ ಕಾರ್ಯದಲ್ಲಿ ತೊಡಗಿದ್ದರೂ ಭಕ್ತರಿಗೆ ಗುರು ಕೃಪೆಯ ಫಲವನ್ನು ಕರುಣಿಸುವುದು ಎಂಬುದಕ್ಕೆ ನಿದರ್ಶನವಾಗಿ ಒಂದು ಕಥೆಯಿದೆ.
ಯಾವುದೇ ಕರ್ಮದ ಆರಂಭದಲ್ಲಿ ಹರಿಸ್ವರೂಪಿ ಗುರುವಿನ ಚರಣಗಳನ್ನು ಸ್ಮರಿಸಿದಲ್ಲಿ ಮತ್ತು ಕಾರ್ಯದಲ್ಲಿ ಪೂರ್ಣ ಶ್ರದ್ಧೆಯನ್ನು ತೋರಿಸಿದಲ್ಲಿ ಆ ಭಕ್ತರ ಚಿಂತೆಯನ್ನು ಗುರು ನಿವಾರಿಸುತ್ತಾನೆ. ನಾನು ಕೇವಲ ಕಾರ್ಯವನ್ನು ಮಾಡುವವನು, ಸಮರ್ಥ ಗುರು ಹರಿಸ್ವರೂಪನು ಫಲ ನೀಡುವವನು. ಈ ರೀತಿಯ ದೃಢ ನಿರ್ಧಾರ ಮಾಡುವವನು ಸಂಸಾರ ಸಾಗರವನ್ನು ದಾಟುತ್ತಾನೆ. ಹಾಗೆ ನೋಡಿದಾಗ ಸಂತರು ಆರಂಭದಲ್ಲಿ ಉಗ್ರವಾಗಿ ಕಾಣಬಹುದು, ಆದರೆ ಅಂತರಂಗದಲ್ಲಿ ನಿಸ್ವಾರ್ಥ ಪ್ರೇಮವಿರುತ್ತದೆ. ಆದ್ದರಿಂದ ಸ್ವಲ್ಪ ಧೈರ್ಯದಿಂದ ತಾಳ್ಮೆಯಿಂದ ಇರಬೇಕು. ಕೊನೆಯಲ್ಲಿ ಅವರ ಕಲ್ಯಾಣವನ್ನೇ ಉಂಟು ಮಾಡುತ್ತಾರೆ. ಯಾರು ಸಂತರ ಸತ್ಸಂಗದ ನೆರಳಿನಲ್ಲಿ ಇರುತ್ತಾರೋ ಆಗ ಬೇರೆಯವರ ಶಾಪ, ವಿಧಿ ಬರಹದಿಂದ ಉಂಟಾದ ತಾಪ ಹಾಗೂ ಜಗತ್ತಿನ ಮಾಯೆ ಇವುಗಳು ಕೂಡಲೇ ಭಸ್ಮವಾಗುತ್ತವೆ. ಆದ್ದರಿಂದ ಸಂತರ ಚರಣಗಳಲ್ಲಿ ವಿನಮ್ರನಾಗು. ವಿನಯಪೂರ್ವಕವಾಗಿ ಅಹಂಕಾರದಲ್ಲಿ ಉಬ್ಬದೆ ಸಂತರಲ್ಲಿ ಶರಣಾಗತನಾಗು. ನಿನ್ನ ಹಿತಕ್ಕಾಗಿ ಪ್ರಾರ್ಥಿಸು. ಆಗ ಗುರು ನಿನಗೆ ಚಿತ್ತ ಶಾಂತಿಯನ್ನು ನೀಡುತ್ತಾನೆ. ಅಲ್ಪ ಜ್ಞಾನದ ಬಗ್ಗೆ ಅಹಂಕಾರ ಪಡುವವರು ಮತ್ತು ಸಂತರ ವಚನಗಳನ್ನು ಶಂಕಿಸುವವರು ನಾಶ ಹೊಂದುತ್ತಾರೆ. ಆದರೆ ಅನಂತರ ನಿಧಾನವಾಗಿ ಭಕ್ತಿ ಲಭಿಸಿ ಕಲ್ಯಾಣ ಹೊಂದುತ್ತಾರೆ. ಪರಿಶುದ್ಧ ಮನದಿಂದಾಗಲಿ ಕಪಟದಿಂದಾಗಲಿ ಸಂತರ ಚರಣಗಳಲ್ಲಿ ಶರಣಾಗುವವರು ಅಂತ್ಯದಲ್ಲಿ ಮುಕ್ತಿಯನ್ನು ಪಡೆಯುತ್ತಾರೆ. ಸಂತರ ಮಹತ್ತು ಅಗಾಧ. ಈಗ ಪೂರ್ಣ ಶ್ರದ್ಧೆಯಿಂದ ಈ ಬೋಧನೆಯನ್ನು ತಿಳಿಸುವಂತಹ ಕಥೆಯನ್ನು ಕೇಳಿರಿ. ಶ್ರೋತೃಗಳು ಸ್ವಾನಂದದಿಂದ ತುಂಬಿ ಹೋಗುತ್ತಾರೆ. ಅದೇ ರೀತಿ ವಾಚಕರು ಸಂತೋಷ ಭರಿತರಾಗುತ್ತಾರೆ. ಅಕ್ಕಲಕೋಟೆ ನಿವಾಸಿಯಾದ ಸಪಟಣೇಕರ ಎಂಬ ವಕೀಲನ ಅನುಭವವನ್ನು ಕೇಳಿರಿ. ಮನಸ್ಸು ಉಲ್ಲಸಿತವಾಗುತ್ತದೆ. ಅವನು ಕಾನೂನು ವಿದ್ಯಾಭ್ಯಾಸ ಮಾಡುತ್ತಿರುವಾಗ ರಾತ್ರಿ ಹಗಲು ಅಧ್ಯಯನ ಮಾಡುತ್ತಿದ್ದನು. ಆಗ ಆತನಿಗೆ ಶೇವಡೆ ಎಂಬ ಮತ್ತೊಬ್ಬ ವಿದ್ಯಾರ್ಥಿಯ ಭೇಟಿಯಾಯಿತು. ಆಗ ಇಬ್ಬರು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡರು. ತರಗತಿಯ ಇತರ ಸಹಾಧ್ಯಾಯಿಗಳು ಸಹ ಅಲ್ಲಿಗೆ ಬಂದು ಒಂದು ಕೋಣೆಯಲ್ಲಿ ಒಟ್ಟಿಗೆ ಕುಳಿತರು. ತಮ್ಮ ತಮ್ಮ ಸಿದ್ಧತೆಯನ್ನು ಮುಗಿಸಲು ಪರಸ್ಪರ ಪ್ರಶ್ನೆ ಹಾಕಲು ಪ್ರಾರಂಭಿಸಿದರು. ಇದರಲ್ಲಿ ಏನಾದರೂ ತಪ್ಪಿದೆಯೇ ಎಂದು ಪರಸ್ಪರ ಅರಿತುಕೊಳ್ಳಲು ಹಾಗೂ ಸರಿಯಾದ ಉತ್ತರವನ್ನು ತಿಳಿಯಲು ಮತ್ತು ಸಂಶಯಗಳಿದ್ದಲ್ಲಿ ಪರಿಹರಿಸಿಕೊಂಡು ಶಾಂತ ಚಿತ್ತದವರಾಗಲು ಹೀಗೆ ವಿಚಾರ ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಶೇವಡೆಯು ಪ್ರಶ್ನೆಗಳನ್ನು ಉತ್ತರಿಸುವುದರಲ್ಲಿ ಬಹಳ ತಪ್ಪುಗಳನ್ನು ಮಾಡಿದನು. ಆದ್ದರಿಂದ ಕೊನೆಯಲ್ಲಿ ಬೇರೆ ವಿದ್ಯಾರ್ಥಿಗಳೆಲ್ಲರೂ ಇವನ ಅಭ್ಯಾಸವು ಸಾಕಷ್ಟು ಇಲ್ಲದಿರುವಾಗ ಪರೀಕ್ಷೆಯಲ್ಲಿ ಹೇಗೆ ಪಾಸ್ ಆಗುವನೆಂದು ಶಂಕಿಸಿದರು. ಅವರೆಲ್ಲರೂ ಅವನನ್ನು ಉಪಹಾಸ ಮಾಡಿದರೂ ಶೇವಡೆಯು ಮಾತ್ರ ತಾನು ಸಾಕಷ್ಟು ಓದಿರಲಿ ಬಿಡಲಿ, ಸರಿಯಾದ ಸಮಯದಲ್ಲಿ ತೇರ್ಗಡೆ ಹೊಂದುವೆನೆಂದು ಪೂರ್ಣ ವಿಶ್ವಾಸವಿಟ್ಟಿದ್ದನು. ನಾನು ಓದದಿದ್ದರೂ ಸಹ ನನಗೆ ನನ್ನ ಸಾಯಿಬಾಬಾ ಆಗಿದ್ದಾರೆ, ನನ್ನನ್ನು ಉತ್ತೀರ್ಣ ಮಾಡಿಸುತ್ತಾರೆ, ನಾನೇಕೆ ಕಾಳಜಿ ಮಾಡಲಿ? ಈ ಮಾತುಗಳನ್ನು ಕೇಳಿ ಸಪಣೇಕರನು ಆಶ್ಚರ್ಯಗೊಂಡನು. ಶೇವಡೆಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಪ್ರಶ್ನಿಸತೊಡಗಿದನು. ಓಹ್, ಈ ಸಾಯಿಬಾಬಾ ಯಾರು? ನೀನು ಇಷ್ಟೊಂದು ಅವರ ಗುಣವರ್ಣನೆ ಮಾಡುತ್ತಿರುವೆ ಮತ್ತು ಅವರಲ್ಲಿ ಪೂರ್ಣ ವಿಶ್ವಾಸವಿಟ್ಟಿರುವೆ. ಅವರು ಎಲ್ಲಿ ವಾಸ ಮಾಡುತ್ತಾರೆ? ಅದಕ್ಕೆ ಉತ್ತರವಾಗಿ ಶೇವಡೆಯು ಸಾಯಿಬಾಬಾರವರ ಮಹತ್ವವನ್ನು ಅವರಲ್ಲಿಟ್ಟು ತನ್ನ ವಿಶ್ವಾಸವನ್ನು ಪೂರ್ಣವಾಗಿ ಸ್ಪಷ್ಟವಾಗಿ ಬಿಚ್ಚು ಮನಸ್ಸಿನಿಂದ ತಿಳಿಸಿದನು. ಸುಪ್ರಸಿದ್ಧವಾದ ಅಹಮದ್ ನಗರ ಜಿಲ್ಲೆಯಲ್ಲಿ ಶಿರಡಿ ಎಂಬ ಹಳ್ಳಿ ಇದೆ. ಅಲ್ಲಿಯ ಮಸೀದಿಯಲ್ಲಿ ಒಬ್ಬ ಫಕೀರನಿದ್ದಾನೆ. ಅವನು ಸತ್ಪುರುಷನೆಂಬ ಖ್ಯಾತಿ ಹೊಂದಿದವನು. ಅನೇಕ ಜಾಗಗಳಲ್ಲಿ ಅನೇಕ ಸಂತರಿದ್ದಾರೆ. ಆದರೆ ಅವರನ್ನು ಭೇಟಿ ಮಾಡಲು ಅಮೋಘವಾದ ಪುಣ್ಯ ಫಲವಿರಬೇಕು. ಕೇವಲ ಪ್ರಯತ್ನ ಮಾತ್ರದಿಂದ ಈ ಸುಯೋಗ ಲಭಿಸುವುದಿಲ್ಲ. ನನಗೆ ಅವರಲ್ಲಿ ಪೂರ್ಣ ವಿಶ್ವಾಸವಿದೆ. ಅವರು ಹೇಳಿದ್ದೆಲ್ಲ ನಡೆಯುತ್ತದೆ ಮತ್ತು ಅವರ ನುಡಿಗಳು ಸತ್ಯವಾಗುತ್ತವೆ. ಅದರಲ್ಲಿ ಎಂದಿಗೂ ಯಾವುದೇ ವ್ಯತ್ಯಾಸ ಉಂಟಾಗುವುದಿಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಈ ವರ್ಷ ನಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದಿಲ್ಲ. ಆದರೆ ಮುಂದಿನ ವರ್ಷ ಪ್ರಯಾಸವಾಗಿಯೇ ಪಾಸ್ ಆಗುತ್ತೇನೆ. ಇದು ಸತ್ಯ, ಸತ್ಯ, ಸತ್ಯ. ನನಗೆ ಅವರು ಆಶ್ವಾಸನೆ ನೀಡಿದ್ದಾರೆ. ನನಗೆ ಅವರಲ್ಲಿ ಪೂರ್ಣ ಭರವಸೆ ಇದೆ, ಏಕೆಂದರೆ ಅವರ ಮಾತುಗಳು ಎಂದಿಗೂ ಸುಳ್ಳಾಗುವುದಿಲ್ಲ. ಇದು ನಿಶ್ಚಯ. ಅದರಲ್ಲೇನು ಆಶ್ಚರ್ಯ? ಅದು ನಡೆಯುತ್ತದೆ. ನಾನು ಮುಂದಿನ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತೇನೆ. ಸಪಟಣೇಕರನಿಗೆ ಈ ಮಾತುಗಳು ಹಾಸ್ಯಾಸ್ಪದವಾಗಿಯೂ ಸಂಶಯ ಭರಿತವಾಗಿಯೂ ಕಂಡವು. ಅವನ ಮನಸ್ಸು ಸಂಶಯ ಭರಿತವಾಗಿದ್ದುದರಿಂದ
ಆ ಮಾತುಗಳನ್ನು ಅವನು ಹೇಗೆ ಮೆಚ್ಚಲು ಸಾಧ್ಯ? ಏನಾದರೂ ಶೇವಡೆಯು ಅಲ್ಲಿಂದ ಹೊರಟು ಹೋದನು. ಅನಂತರ ಏನಾಗಿತೆಂಬುದನ್ನು ಕೇಳಿರಿ. ಅನಂತರ ಸ್ವಲ್ಪ ಸಮಯವಾದ ಮೇಲೆ ಶೇವಡೆಯ ಮಾತುಗಳು ಸತ್ಯವಾದವು. ಅವನು ಎಲ್ಲ ಅವನು 2 ಪರೀಕ್ಷೆಗಳಲ್ಲೂ ತೇರ್ಗಡೆ ಹೊಂದಿದನು ಮತ್ತು ಸಪಟನೇಕರನು ಆಶ್ಚರ್ಯಚಕಿತನಾದನು. 10 ವರ್ಷಗಳು ಕಳೆದವು. ಸಪಟನೇಕರನು ಏಕಾಏಕಿ ದುರ್ದೈವಕ್ಕೆ ಒಳಗಾಗಿ ಉದ್ವಿಗ್ನ ಮನದವನಾದನು. ಅವನು ಬಹಳ ಉದಾಸನಾದನು. ಇಸವಿ 1913ರಲ್ಲಿ ಅವನ ಒಬ್ಬನೇ ಮಗನು ಡಿಫ್ತೀರಿಯಾದಿಂದಾಗಿ ಮೃತಪಟ್ಟನು. ಪುತ್ರ ವಿಯೋಗದಿಂದಾಗಿ ಅವನು ಜೀವನದಲ್ಲಿ ಜಿಗುಪ್ಸೆ ಹೊಂದಿದನು. ಅವನು ಪಂಢರಾಪುರದಿಂದ ಪ್ರಾರಂಭಿಸಿ ಗಾಣಗಾಪುರ ಮತ್ತಿತರ ಎಲ್ಲ ತೀರ್ಥ ಕ್ಷೇತ್ರಗಳಿಗೂ ಯಾತ್ರೆ ಮಾಡಿದನು. ಆದರೆ ಅವನ ಅಂತರಂಗದಲ್ಲಿ ಶಾಂತಿಯೇ ಇರಲಿಲ್ಲ. ನಂತರ ಅವನು ವೇದಾಂತವನ್ನು ಅಭ್ಯಾಸ ಮಾಡಿದನು. ಇದೇ ರೀತಿ ಕೆಲವು ಸಮಯ ಕಳೆಯಿತು. ಅವನು ಮನಃಶಾಂತಿ ಉಂಟಾಗಲೆಂದು ಕಾಯುತ್ತಿದ್ದನು. ಈ ರೀತಿ ಕಾಯುತ್ತಿರುವಾಗ ಅವನಿಗೆ ಶೇವಡೆಯ ವೃತ್ತಾಂತ ನೆನಪಿಗೆ ಬಂದಿತು. ಅವನು ಶೇವಡೆಯ ದೃಢ ನಿಶ್ಚಯವನ್ನು ಮತ್ತು ಸಾಯಿ ಚರಣಗಳಲ್ಲಿದ್ದ ಅವನ ವಿಶ್ವಾಸವನ್ನು ಸ್ಮರಿಸಿಕೊಂಡನು. ಆಗ ಶ್ರೀಗಳ ದರ್ಶನಕ್ಕೆ ಹೋಗಬೇಕೆಂಬ ಮನಸ್ಸುಂಟಾಗಿತು. ಅವನಿಗೆ ಸಂತರ ದರ್ಶನ ಮಾಡುವ ಮನಸ್ಸಾಯಿತು. ಇಸವಿ 1916ರಲ್ಲಿ ಶಿರಡಿ ಯಾತ್ರೆ ಮಾಡಲು ತನ್ನ ಸೋದರನ ಜೊತೆಯಲ್ಲಿ ಹೊರಟನು. ಶೇವಡೆಯ ನೆನಪನ್ನು ಒಂದು ಕಾರಣ ಮತ್ತು ನೆನಪನ್ನಾಗಿ ಮಾಡಿ ಸಾಯಿಯು ಅವನನ್ನು ತಮ್ಮ ಚರಣಗಳಲ್ಲಿ ವಂದಿಸಲು ಕರೆಯಿಸಿಕೊಂಡರು. ಸಪಟನೇಕರನು ತನ್ನ ಕುಟುಂಬದವರ ಜೊತೆಯಲ್ಲಿ ತನ್ನ ಚಿಕ್ಕ ತಮ್ಮ ಪಂಡಿತರಾವನನ್ನು ಕರೆದುಕೊಂಡು ಸಪರಿವಾರವಾಗಿ ಸಂತರ ದರ್ಶನಕ್ಕೆಂದು ಶಿರಡಿಗೆ ಹೊರಟನು. ಈ ರೀತಿ ಅವರಿಬ್ಬರು ಅಲ್ಲಿಗೆ ಬಂದು ಕೂಡಲೇ ಶ್ರೀಗಳ ದರ್ಶನಕ್ಕೆಂದು ಹೊರಟರು. ಅವರಿಗೆ ದೂರದಿಂದ ಬಾಬಾರವರ ದರ್ಶನವಾಯಿತು ಮತ್ತು ಅಷ್ಟರಲ್ಲೇ ತೃಪ್ತಿ ಹೊಂದಿದರು. ದೂರದಿಂದ ಆಗಿದ್ದರೂ ಸಹ ಬಾಬಾ ಅವರ ಕಣ್ಣುಗಳು ಅವರನ್ನು ದೃಷ್ಟಿಸಿದ ಕೂಡಲೇ ಹತ್ತಿರ ಹೋದರು. ಇಬ್ಬರು ತಮ್ಮ ಕೈಗಳನ್ನು ಜೋಡಿಸಿ ಬಾಬಾರವರ ಮುಂದೆ ಕಾಯುತ್ತಾ ನಿಂತುಕೊಂಡರು. ಇಬ್ಬರು ಬಹು ವಿನಯದಿಂದ ಬಾಬಾರವರ ಸಮ್ಮುಖದಲ್ಲಿ ಪ್ರಣಾಮ ಸಲ್ಲಿಸಿದರು ಮತ್ತು ಒಂದು ತೆಂಗಿನಕಾಯಿಯನ್ನು ಶುದ್ಧ ಪ್ರೇಮ ಭಕ್ತಿಗಳಿಂದ ಸಮರ್ಪಿಸಿದರು. ಸಪಟನೇಕರನು ತೆಂಗಿನಕಾಯಿಯನ್ನು ಸಮರ್ಥರ ಚರಣಗಳಲ್ಲಿ ಸಮರ್ಪಿಸಿದಾಗ ಬಾಬಾರವರು ನಡಿ ಹೊರಡು ಎಂದು ಸಪಟನೇಕರನಿಗೆ ಧಿಕ್ಕರಿಸಿ ನುಡಿದರು. ಸಪಟನೇಕರನು ಚಿಂತಾಗ್ರಸ್ತನಾದನು. ಬಾಬಾರವರು ಅದೇಕೆ ಕೋಪಿಸಿಕೊಂಡರು? ಬಾಬಾರವರಿಗೆ ಪರಿಚಿತರಾದವರನ್ನು ನೋಡಿ ಅವರ ಇಂಗಿತವೇನೆಂಬುದನ್ನು ತಿಳಿಯಬೇಕೆಂದು ವಿಚಾರ ಮಾಡಿದನು. ದರ್ಶನವು ಅದೆಷ್ಟು ಪ್ರಸನ್ನತೆಯನ್ನು ಉಂಟು ಮಾಡಿತ್ತೋ ಈ ಮಾತುಗಳು ಅಷ್ಟೇ ವಿರೋಧದ ರೀತಿ ಖಿನ್ನತೆಯನ್ನು ಉಂಟು ಮಾಡಿದವು. ಚಿಂತೆಯಿಂದ ಅಧೋವದನನಾಗಿ ಹಿಂದಕ್ಕೆ ಸರಿದು ಕುಳಿತುಕೊಂಡನು. ಈಗ ಮತ್ತಾರಲ್ಲಿಗೆ ಹೋಗಲಿ, ಯಾವ ಭಕ್ತನನ್ನು ಪ್ರಶ್ನಿಸಲಿ, ಬಾಬಾರವರ ಮಾತುಗಳ ಅರ್ಥವೇನು, ಮತ್ತಾರಲ್ಲಿ ನನ್ನ ಮನೋಗತವನ್ನು ತೋಡಿಕೊಳ್ಳಲಿ ಎಂದು ಅವನು ಅಚ್ಚರಿಗೊಂಡನು. ಇಂತಹ ಮನಸ್ಥಿತಿಯನ್ನು ನೋಡಿ ಯಾರೋ ಒಬ್ಬರು ಆತನನ್ನು ತೃಪ್ತಿಪಡಿಸಲೋಸುಗ ಬಾಳ ಶಿಂಪಿಯ ಹೆಸರನ್ನು ಸೂಚಿಸಿದರು. ಅವನು ಇರುವ ಸ್ಥಳವನ್ನು ಹುಡುಕಿದನು. ಸಪಟನೇಕರನು ಅವನಿಗೆ ಸಕಲ ವೃತ್ತಾಂತವನ್ನು ತಿಳಿಸಿದನು ಮತ್ತು ಹೇಳಿದನು, ಬಾಬಾರವರು ನನ್ನನ್ನು ಅತ್ಯುಗ್ರವಾದ ವಚನಗಳನ್ನು ಉಪಯೋಗಿಸಿ ಧಿಕ್ಕರಿಸಿದರು. ನೀನಾದರೂ ಸ್ವಲ್ಪ ನನ್ನ ಜೊತೆ ಬಂದು ಶಾಂತ ಭಾವದ ದರ್ಶನ ಮಾಡಿಸು. ನನಗೆ ಕೇವಲ ಬಾಬಾರವರ ಕೃಪಾ ದೃಷ್ಟಿ ಬೇಕು. ನನ್ನ ಮೇಲೆ ಕೋಪಿಸಿಕೊಳ್ಳುವುದನ್ನು ಇಚ್ಛಿಸುವುದಿಲ್ಲ. ಅದಕ್ಕೆ ಬಾಳಾನು ಒಪ್ಪಿಕೊಂಡನು. ಸಪಟನೇಕರನು ನಿಶ್ಚಿಂತನಾದನು. ಅವನು ಬಾಬಾರವರ ಚಿತ್ರಪಟವೊಂದನ್ನು ಖರೀದಿಸುವಂತೆ ಮಾಡಿ ಬಾಬಾರವರ ದರ್ಶನಕ್ಕೆ ಹೊರಟನು. ಬಾಳ ಶಿಂಪಿಯು ಅವನ ಜೊತೆಯಲ್ಲಿದ್ದನು. ಅವನ ಕೈಯಲ್ಲಿ ಚಿತ್ರಪಟವಿದ್ದಿತು. ಅವನು ಬಾಬಾರವರಿಗೆ ಅದನ್ನು ಕೊಡುತ್ತಾ ಬಾಬಾರವರಲ್ಲಿ ವಿಜ್ಞಾಪಿಸಿಕೊಂಡನು, ಓ ದೇವ, ಇದು ಯಾರ ಚಿತ್ರ? ಅದರ ಕಡೆ ನೋಡುತ್ತಾ ಬಾಬಾ ತಮ್ಮ ಬೆರಳನ್ನು ಸಪಟನೇಕರನ ಕಡೆಗೆ ತೋರಿಸುತ್ತಾ ಉತ್ತರಿಸಿದರು, ಇದು ಅವನ ಪ್ರೇಮಿಯ ಚಿತ್ರಪಟ. ಇದನ್ನು ಹೇಳುತ್ತಾ ಬಾಬಾರವರು ನಕ್ಕರು. ಅಲ್ಲಿದ್ದ ಗುಂಪೆಲ್ಲವೂ ನಕ್ಕಿತು. ಬಾಬಾ, ಇದರ ಹಿಂದಿರುವ ಇಂಗಿತವೇನು? ಬಾಳಾನು ಬಾಬಾರವರನ್ನು ಕೇಳಿದನು. ಆ ಕ್ಷಣದಲ್ಲಿ ಬಾಳ ಸಪಟನೇಕರನಿಗೆ ಹೇಳಿದನು, ದರ್ಶನ ತೆಗೆದುಕೋ, ಬೇಗ ಮಾಡು. ಅನಂತರ ಅವನು ನಮಸ್ಕರಿಸುತ್ತಿರುವಾಗ ನಡಿ ಹೊರಡು ಎಂಬ ಉದ್ಗಾರವು ಕೇಳಿಸಿತು. ಹಿಂದಿನ ಅದೇ ಮಾತುಗಳು, ನಡಿ ಹೊರಡು, ಇನ್ನೂ ನನ್ನನ್ನು ಬೇಟೆಯಾಡುತ್ತಿವೆ. ಈಗ ಏನು ಮಾಡಲಿ?
ಸಪಟನೇಕರನು ಆಶ್ಚರ್ಯದಿಂದ ದಿಗ್ಭ್ರಮೆ ಹೊಂದಿದನು. ಅನಂತರ ಅವರಿಬ್ಬರು ಇನ್ನೂ ಬಾಬಾರವರ ಮುಂದೆ ಕೈಗಳನ್ನು ಜೋಡಿಸಿ ನಿಂತಿರುವಾಗ ಬಾಬಾರವರು ತಮ್ಮ ಅಂತಿಮ ಸಂದೇಶವನ್ನು ನೀಡಿದರು. ಇಲ್ಲಿಂದ ಕೂಡಲೇ ಹೊರಟು ಹೋಗು ಸ್ವಾಮಿ ಸಮರ್ಥ. ಯಾರೂ ನಿಮ್ಮ ಮಾತುಗಳನ್ನು ಎಂದಿಗೂ ಉಲ್ಲಂಘಿಸುವುದಿಲ್ಲ. ಹಾಗಿರುವಾಗ ನಮ್ಮಂತಹ ಪಾಮರರ ಕಥೆಯೇನು? ನಾನು ಈ ಕ್ಷಣವೇ ಹೊರಡುತ್ತೇನೆ. ನಿಮ್ಮ ಮಹಾನ್ ಉದಾರತೆಯನ್ನು ಕೇಳಿ ನಾನು ನಿಮ್ಮ ದರ್ಶನಕ್ಕೆಂದು ಬಂದೆ. ಆದರೆ ನಡಿ ಹೊರಡು ಎಂಬ ಮಾತುಗಳಿಂದ ಸತ್ಕಾರ ಪಡೆದೆ. ಇದೆಂತಹ ಚಮತ್ಕಾರ! ಅರ್ಥವಾಗಲಿಲ್ಲ. ನಾನು ನಿಮ್ಮ ಕೃಪಾ ದೃಷ್ಟಿಗೆ ಹಾಗೂ ಆಶೀರ್ವಚನಗಳಿಗಾಗಿ ಬಂದೆ. ಮತ್ತೆ ದರ್ಶನ ಸಿಗುತ್ತದೆಂಬ ಆಶೆಯಿದೆ. ಈ ಆಶ್ವಾಸನೆಯನ್ನು ಅವನು ಬೇಡಿದನು. ಬಾಬಾರವರ ಮನದಲ್ಲಿ ಏನಿದೆ ಎಂಬುದನ್ನು ಅರಿಯುವಂತಹ ಜ್ಞಾನಿಗಳು ಯಾರಿದ್ದಾರೆ? ಆದರೆ ಅವರ ಆದೇಶವನ್ನು ಮನ್ನಿಸುತ್ತಾ ತಮ್ಮ ಮನೆಗೆ ಹಿಂತಿರುಗಿದರು. ಅವರ ಪ್ರಥಮ ದರ್ಶನ ಈ ರೀತಿ ಇತ್ತು. ಅವರಿಬ್ಬರು ಅದರಿಂದಾಗಿ ಬಹಳ ಖಿನ್ನರಾದರು. ಕಿಂಚಿತ್ತೂ ವಿಳಂಬ ಮಾಡದೆ ಅವರಿಬ್ಬರು ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಮತ್ತೊಂದು ವರ್ಷ ಕಳೆಯಿತು. ಆದರೂ ಅವನ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ಅವನು ಪುನಃ ಗಾಣಗಾಪುರಕ್ಕೆ ಹೋದನು. ಆದರೆ ಅವನ ಮನಸ್ಸು ಮತ್ತಷ್ಟು ಉದ್ವಿಗ್ನವಾಗಿತ್ತು. ಅನಂತರ ಸಪಟನೇಕರನು ವಿಶ್ರಾಂತಿಗೆಂದು ಮಾಡೇ ಗಾಮಕ್ಕೆ ಹೋದನು. ಕೊನೆಯಲ್ಲಿ ಕಾಶಿಗೆ ಹೊರಡಲು ನಿಶ್ಚಯಿಸಿದನು. ಕಾಶಿಗೆ ಹೊರಡಲು ಕೇವಲ ಇನ್ನೆರಡು ದಿನಗಳು ಮಾತ್ರ ಇದ್ದವು. ಅವನ ಪತ್ನಿಯು ಒಂದು ಕನಸನ್ನು ಕಂಡಳು. ಅವರ ಕಾಶಿಯ ಪ್ರವಾಸ ಈಡೇರಲಿಲ್ಲ. ನಾನು ಆ ಕನಸಿನ ಚಮತ್ಕಾರವನ್ನು ಮತ್ತು ಅದರ ಅದ್ಭುತ ಪರಿಣಾಮವನ್ನು ತಿಳಿಸುತ್ತೇನೆ. ಶ್ರವಣ ತತ್ಪರರಾಗಿ ಕೇಳಿ. ಇದು ಸಾಯಿಯ ಲೀಲಾ ಚರಿತ್ರೆ. ಅವಳು ತನ್ನ ಹಾಸಿಗೆಯಲ್ಲಿ ಮಲಗಿರುವಾಗ ಅವಳಿಗೆ ಈ ಸ್ವಪ್ನ ಉಂಟಾಗಿತು. ಅವಳು ಒಂದು ನೀರಿನ ಬಿಂದಿಗೆಯನ್ನು ಹೊತ್ತು ಲಕ್ಕಡಶಾನ ಬಾವಿಯ ಕಡೆಗೆ ಹೋಗುತ್ತಿದ್ದಳು. ಅಲ್ಲಿ ಒಂದು ಬೇವಿನ ಮರದ ಕೆಳಗಡೆ ಒಬ್ಬ ಫಕೀರನು ಕುಳಿತಿದ್ದನು. ತನ್ನ ತಲೆಗೆ ರುಮಾಲು ಸುತ್ತಿದ್ದವನು ನನ್ನ ಕಡೆಗೆ ಬಂದನು ಎಂದು ಅವಳು ಹೇಳಿದಳು. ನೀನು ಇಷ್ಟೇಕೆ ತೊಂದರೆ ತೆಗೆದುಕೊಳ್ಳುತ್ತಿರುವೆ ಮಗು ಎಂದು ಫಕೀರನು ಕೋಮಲ ಸ್ವರದಲ್ಲಿ ನುಡಿದನು. ನಾನು ನಿನ್ನ ಬಿಂದಿಗೆಯನ್ನು ಪೂರ್ತಿಯಾಗಿ ನಿರ್ಮಲವಾದ ಜಲದಿಂದ ತುಂಬಿಸುತ್ತೇನೆ. ಅವಳು ಫಕೀರನಿಂದಾಗಿ ಭಯಭೀತಳಾದಳು. ಅವಳು ಖಾಲಿ ಬಿಂದಿಗೆಯನ್ನೇ ಹಿಡಿದು ಮನೆಗೆ ಹಿಂತಿರುಗಿದಳು. ಫಕೀರನು ಅವಳನ್ನು ಹಿಂಬಾಲಿಸಿದನು. ಅಂತಹ ಕನಸನ್ನು ಕಂಡ ಆಕೆ ಎಚ್ಚರಗೊಂಡು ಕಣ್ಣುಗಳನ್ನು ತೆರೆದಳು. ತನ್ನ ಪತ್ನಿಯ ಕನಸನ್ನು ಕೇಳಿ ಮತ್ತೆ ಶಿರಡಿಗೆ ಹೋಗಲು ನಿಶ್ಚಯಿಸಿದನು. ಅವರು ಕೂಡಲೇ ಅಲ್ಲಿಂದ ಹೊರಟು ಶಿರಡಿಯನ್ನು ಮಾರನೆಯ ದಿನವೇ ತಲುಪಿದರು. ಅವರು ಅಲ್ಲಿಗೆ ಹೋದ ಕೂಡಲೇ ಮಸೀದಿಗೆ ಹೋದರು. ಆ ಸಮಯದಲ್ಲಿ ಬಾಬಾರವರು ಲೇಂಡಿಯಲ್ಲಿದ್ದರು. ಬಾಬಾರವರು ಹಿಂತಿರುಗಿ ಬರುವವರೆಗೆ ಅವರು ಅಲ್ಲಿಯೇ ಕಾಯುತ್ತಾ ಕುಳಿತರು. ಅನಂತರ ಬಾಬಾರವರು ಸ್ವಲ್ಪ ಸಮಯದಲ್ಲೇ ಹಿಂತಿರುಗಿದರು. ಕನಸಿನಲ್ಲಿ ಕಂಡ ಅದೇ ರೂಪ ನಖಶಿಖಾಂತವಾಗಿ ಒಂದೇ ಆಗಿರುವುದನ್ನು ನೋಡಿದ ಆ ಮಹಿಳೆಯು ವಿಸ್ಮಿತಳಾದಳು. ದಿಟ್ಟಿಸಿ ನೋಡತೊಡಗಿದಳು. ಬಾಬಾರವರ ಚರಣಗಳನ್ನು ತೊಳೆದ ನಂತರ ಆ ಮಹಿಳೆಯು ದರ್ಶನ ತೆಗೆದುಕೊಳ್ಳಲು ಮುಂದೆ ಹೋದಳು. ಸಾಯಿ ಚರಣಗಳಿಗೆ ವಂದಿಸಿ ಅವರನ್ನೇ ದೃಷ್ಟಿಸುತ್ತಾ ಕುಳಿತುಕೊಂಡಳು. ಅವಳ ವಿನಮ್ರತೆಯನ್ನು ನೋಡಿ ಸಾಯಿನಾಥರ ಮನಸ್ಸು ಉಲ್ಲಸಿತಗೊಂಡಿತು. ನಿಧಾನವಾಗಿ ಬಾಬಾರವರು ಒಂದು ಕಥೆ ಹೇಳಲು ಪ್ರಾರಂಭಿಸಿದರು. ಅದರಿಂದ ಅವಳ ವ್ಯಥೆಯು ನಿವಾರಣೆಯಾಯಿತು. ಅನಂತರ ನಿತ್ಯ ಕ್ರಮಾನುಸಾರ ಬಾಬಾರವರು ತಮ್ಮ ಸ್ವಂತ ರೋಗದ ಬಗ್ಗೆ ಸವಿಸ್ತಾರವಾಗಿ ಅಲ್ಲಿದ್ದ ಮೂರನೆಯ ವ್ಯಕ್ತಿಯ ಜೊತೆ ಪ್ರೀತಿಯ ಸ್ವರದಿಂದ ಹೇಳಲು ಪ್ರಾರಂಭಿಸಿದರು. ನಿಜವಾಗಿಯೂ ಅದು ಆ ಮಹಿಳೆಯ ಸ್ವಂತ ಕಥೆಯೇ ಆಗಿತ್ತು. ಅವಳೇ ಹೇಳಿದ ರೀತಿಯಲ್ಲಿತ್ತು. ಅದನ್ನು ಅವಳ ಉಪಸ್ಥಿತಿಯಲ್ಲಿ ಹೇಳುತ್ತಿದ್ದು ಆಕೆ ಅದನ್ನು ಅತಿ ಸಾವಧಾನದಿಂದ ಕೇಳುತ್ತಿದ್ದಳು. ನನ್ನ ಕೈಗಳು, ಹೊಟ್ಟೆ ಮತ್ತು ಸೊಂಟ ಇವುಗಳು ಬಹುಕಾಲದಿಂದ ತುಂಬಾ ನೋವನ್ನು ಅನುಭವಿಸುತ್ತಿದ್ದವು. ಯಾವುದರಿಂದಲೂ ಉಪಶಮನವಿಲ್ಲದೆ ಔಷಧಿಗಳನ್ನು ತೆಗೆದುಕೊಂಡು ಬೇಸರವಾಗಿದೆ. ಈ ಔಷಧಿಗಳಿಂದ ಯಾವುದೇ ಗುಣ ಕಾಣದೆ ಅವುಗಳನ್ನು ತೆಗೆದುಕೊಂಡು ಬೇಸರವಾಗಿದೆ. ಆದರೆ ಈಗ ಏಕಾಏಕಿ ಎಲ್ಲ ನೋವುಗಳು ಮಾಯವಾಗಿರುವುದು ಆಶ್ಚರ್ಯಕರವಾಗಿದೆ. ಅಂತಹ ಕಥೆಯನ್ನು ಮೂರನೆಯ ವ್ಯಕ್ತಿಗೆ ಆ ಮಹಿಳೆಯ ಹೆಸರನ್ನು ಹೇಳದೆ ಅಥವಾ ಅವಳ ನಾಮ ನಿರ್ದೇಶವನ್ನು ಮಾಡದೆ ಹೇಳಿದ್ದರು. ಇದು ನಿಜವಾಗಿಯೂ ಅವಳ ಕಥೆಯಾಗಿದ್ದು ಕೇವಲ ಅವಳಿಗೆ ಮಾತ್ರ ಸಂಬಂಧಪಟ್ಟುದಾಗಿತ್ತು. ಅನಂತರ ಒಂದೆರಡು ತಿಂಗಳುಗಳ ನಂತರ ಬಾಬಾರವರು ವರ್ಣಿಸಿದ ರೀತಿಯಲ್ಲಿ
ಅವಳ ವ್ಯಥೆಯೆಲ್ಲವೂ ನಿವಾರಣೆಯಾಯಿತು. ಅದು ಅವಳಿಗೆ ಆಗ ಸ್ಪಷ್ಟವಾಗಿ ಅರಿವಾಯಿತು. ಆ ಮಹಿಳೆಯ ಕಾಮನೆಗಳು ಪೂರೈಸಿದವು. ಅನಂತರ ಸಪಟನೇಕರನು ದರ್ಶನ ತೆಗೆದುಕೊಂಡನು. ಬಾಬಾರವರು ಮತ್ತೆ ನಡಿ ಹೊರಡು ಎಂಬ ಮಾತುಗಳಿಂದ ಅವನನ್ನು ಸಂಬೋಧಿಸಿದರು. ನಾನು ಹೇಗೆ ತಪ್ಪು ಮಾಡಿದೆ ಎಂಬುದು ತಿಳಿದಿಲ್ಲ. ಬಾಬಾರವರು ನನ್ನ ಮೇಲೆ ಅಳಿಸಲಾರದ ಬೇಸರ ಪಟ್ಟಿದ್ದಾರೆ. ನಾನು ನಮಸ್ಕರಿಸಿದಾಗಲೆಲ್ಲ ಅವರ ಉತ್ತರವು ಅದೊಂದೇ. ಅದು ಅವರ ಪರಿಪಾಠವಾಗಿದೆ. ನನ್ನ ಪೂರ್ವ ಜನ್ಮಗಳ ಪಾಪಗಳ ಸಂಗ್ರಹವೇ ಅವರಿಗೆ ನನ್ನ ಮೇಲೆ ಕೋಪವನ್ನು ಉಂಟು ಮಾಡುತ್ತಿದೆ. ನನ್ನ ಕಣ್ಣ ಮುಂದೆಯೇ ಅವರು ಇತರರೊಡನೆ ಅತ್ಯಂತ ಪ್ರೇಮದಿಂದ ವರ್ತಿಸುತ್ತಾರೆ. ಇಡೀ ಭಕ್ತ ಸಮೂಹವೇ ಬೆಳಿಗ್ಗೆ ಮತ್ತು ಸಂಜೆ ನಿತ್ಯ ದೀಪಾವಳಿಯ ಆನಂದವನ್ನು ಅನುಭವಿಸುತ್ತಿದ್ದಾರೆ. ಕೇವಲ ನಾನು ಮಾತ್ರ ನಡಿ ಹೊರಡು ಎಂಬ ಮಾತುಗಳನ್ನು ಕೇಳುತ್ತಲಿದ್ದೇನೆ. ನನ್ನ ಯಾವುದೋ ಕರ್ಮವು ಅವರನ್ನು ವಿಕೋಪಗೊಳಿಸುತ್ತಿದೆ ಮತ್ತು ಧರ್ಮ ವಿಲೋಪವನ್ನು ಉಂಟು ಮಾಡುತ್ತಿದೆ. ಈ ಕಾರಣದಿಂದಲೇ ಬಾಬಾರವರು ನನ್ನನ್ನು ಈ ಮಟ್ಟದಲ್ಲಿ ಕುಳ್ಳಿರಿಸಿದ್ದಾರೆ ಎಂದೆನಿಸುತ್ತಿದೆ. ಆರಂಭದಲ್ಲಿ ಬಾಬಾರವರ ವಿಷಯದಲ್ಲಿ ಕುತರ್ಕದಿಂದಲೂ ಸಂಶಯಗಳಿಂದಲೂ ಕೂಡಿದ್ದೆನು. ಬಹುಶಃ ಅದೇ ಕಾರಣದಿಂದಲೋ ಏನೋ ಬಾಬಾರವರು ಈ ಉಪಾಯದಿಂದ ನನ್ನನ್ನು ಆ ಸ್ಥಿತಿಯಲ್ಲಿ ಇಟ್ಟಿದ್ದರು. ಆದುದರಿಂದ ಅವನು ಬಾಬಾರವರಿಗೆ ತನ್ನನ್ನು ಅನುಗ್ರಹಿಸುವವರೆಗೆ ತಾನು ಅಲ್ಲಿಯೇ ಏಕಾಗ್ರ ಚಿತ್ತನಾಗಿ ಸುಸ್ಥಿರ ಮನಸ್ಸಿನವನಾಗಿ ವಾಸಿಸುವೆನೆಂದು ನಿರ್ಧರಿಸಿದನು. ತ್ರಿವಿಧ ತಾಪಗಳಿಂದ ನರಳುತ್ತಿರುವವರು ಸಾಯಿ ದರ್ಶನಕ್ಕಾಗಿ ತವಗಿಸುವವರಾದಲ್ಲಿ ಯಾರು ತಾನೇ ಯಾವುದೇ ಪರಿಹಾರವಿಲ್ಲದೆ ನಿರಾಶರಾಗಿ ಹಿಂತಿರುಗಿದ್ದಾರೆ. ಆ ದಿನ ಅವನು ಬಹಳ ಖಿನ್ನನಾಗಿದ್ದನು. ಅನ್ನಪಾನವು ರುಚಿಸದೆ ಹೋಯಿತು. ಅವನಿಗೆ ಎಲ್ಲಿಗೂ ಹೋಗಬೇಕೆಂದೆನಿಸಲಿಲ್ಲ ಮತ್ತು ನಿದ್ದೆ ಮಾಡಲು ಆಗಲಿಲ್ಲ. ಬಾಬಾರವರು ಒಬ್ಬರೇ ಆಸೀನರಾಗಿದ್ದು ಹತ್ತಿರ ಯಾರೂ ಇಲ್ಲದಿರುವಂತಹ ಸಮಯಕ್ಕಾಗಿ ಕಾದು ನೋಡಲು ಅವನು ನಿಶ್ಚಯಿಸಿದನು. ಆಗ ಅವನು ಬಾಬಾರವರ ಪಾದಗಳನ್ನು ಹಿಡಿಯಬೇಕೆಂದುಕೊಂಡನು. ಸಪಟನೇಕರನು ಈ ನಿಶ್ಚಯವನ್ನು ಮಾಡಿದ ಕೂಡಲೇ ಅವನ ಈ ನಿರ್ಧಾರವು ಫಲ ನೀಡಿತು. ಅವನು ಭಾವೋದ್ವೇಗದಿಂದ ಉನ್ಮತ್ತನಾಗಿ ಬಾಬಾರವರ ಚರಣಗಳನ್ನು ಹಿಡಿದನು. ಅವನು ತನ್ನ ತಲೆಯನ್ನು ಚರಣಗಳಲ್ಲಿ ಇಟ್ಟ ಕೂಡಲೇ ಬಾಬಾರವರು ತಮ್ಮ ಕೈಯನ್ನು ಅವನ ತಲೆಯ ಮೇಲಿಟ್ಟರು. ಆಗ ಸಪಟನೇಕರನು ಅವರ ಚರಣಗಳನ್ನು ಒತ್ತಲು ಪ್ರಾರಂಭಿಸಿದನು. ಆಗ ಒಬ್ಬ ಕುರಿ ಕಾಯುವ ಹೆಂಗಸು ಅಲ್ಲಿಗೆ ಬಂದಳು. ಆ ಮಹಿಳೆಯು ಅಲ್ಲಿಗೆ ಬಂದ ಕೂಡಲೇ ಬಾಬಾರವರ ಸೊಂಟವನ್ನು ಒತ್ತಲು ಪ್ರಾರಂಭಿಸಿದಳು. ಬಾಬಾರವರು ನಿತ್ಯ ಕ್ರಮಾನುಸಾರ ಅವಳೊಡನೆ ಮಾತನಾಡಲು ಪ್ರಾರಂಭಿಸಿದರು. ಆ ಕಥೆಯ ಚಮತ್ಕಾರವೇನೆಂದರೆ, ಸಪಟನೇಕರನು ಎಚ್ಚರಿಕೆಯಿಂದ ಅದನ್ನು ಕೇಳಿದಾಗ ಅದು ಅಕ್ಷರಶಃ ಅವನದೇ ಕಥೆಯೆಂದು ಅರ್ಥವಾಯಿತು. ಒಬ್ಬ ಕುರಿ ಕಾಯುವ ಮಹಿಳೆಯು ಸರಿಯಾಗಿ ಪ್ರತಿಸ್ಪಂದನ ನೀಡಿದ್ದರೂ ಸಹ ಸಪಟನೇಕರನು ತನ್ನದೇ ಆದ ಕಥೆಯನ್ನು ಕೇಳುತ್ತಾ ಅಂತರಂಗದಲ್ಲಿ ಚಕಿತನಾದನು. ಅದೊಂದು ದಿನಸಿ ವ್ಯಾಪಾರಿಯ ಕಥೆಯಂತೆ ಹೇಳಲ್ಪಟ್ಟಿದ್ದರೂ ಸಹ ಅದು ನಿಜವಾಗಿಯೂ ಅವನ ಮತ್ತು ಮರಣ ಹೊಂದಿದ್ದ ಅವನ ಮಗನ ಮತ್ತು ಮೃತ್ಯುವಿನ ಬಗೆಗೆ ಆಗಿತ್ತು. ಅದು ಯಾರಾದರೂ ಆಪ್ತ ಬಂಧುಗಳೋ ಅಥವಾ ಅತ್ಯಂತ ಪರಿಚಿತರೋ ಹುಟ್ಟಿದಾಗಿನಿಂದ ಸಾಯುವವರೆಗೆ ವಿವರವಾಗಿ ಎಲ್ಲವನ್ನೂ ಹೇಳಿದ ರೀತಿಯಲ್ಲಿತ್ತು. ಆ ಕಥೆಯನ್ನು ಆ ಮಹಿಳೆಗೆ ಹೇಳಿದ್ದರು ಅವಳಿಗೆ ಅದರ ಜೊತೆ ಯಾವುದೇ ಸಂಬಂಧವಿರಲಿಲ್ಲ. ಅದೊಂದು ತಂದೆ ಮತ್ತು ಮಗನ ಕಥೆಯಾಗಿದ್ದು ಅದು ಎಲ್ಲ ರೀತಿಯಲ್ಲೂ ಕೇವಲ ಅವರಿಬ್ಬರಿಗೆ ಮಾತ್ರ ಸಂಬಂಧಿಸಿದುದಾಗಿತ್ತು. ಅದು ಹೇಗಾದರೂ ಇರಲಿ, ಸಪಟನೇಕರನು ತನ್ನದೇ ಸ್ವಂತ ಕಥೆಯನ್ನು ಸಾಯಿಯ ಮುಖದಿಂದ ಈ ರೀತಿ ಕೇಳಿದಾಗ ಪರಮ ವಿಸ್ಮಯ ಹೊಂದಿದನು. ಸಾಯಿ ಚರಣಗಳಲ್ಲಿ ಅವನ ಗೌರವ ಮಿಗಿಲಾಯಿತು. ಅವನು ಕೌತುಕ ಭರಿತನಾದನು. ಇದೆಲ್ಲವೂ ಬಾಬಾರವರಿಗೆ ಹೇಗೆ ತಿಳಿಯಿತು? ಆದರೆ ಬಾಬಾರವರಿಗೆ ಅಂಗೈಯಲ್ಲಿ ನೆಲ್ಲಿಕಾಯಿ ಹಿಡಿದ ಹಾಗೆ ಎಲ್ಲವೂ ಅತಿ ಸುಲಭವಾಗಿ ತಿಳಿದಿತ್ತು. ಅವರು ಸ್ವಯಂ ತಾವೇ ಬ್ರಹ್ಮ ಸ್ವರೂಪರಾಗಿರುವಾಗ ಇಡೀ ವಿಶ್ವವೇ ಅವರ ಕುಟುಂಬವಾಗಿತ್ತು. ಅವರು ಈ ವಿಶ್ವದಲ್ಲಿ ಸರ್ವವ್ಯಾಪಿಯಾಗಿದ್ದರು. ಅದೇ ಸಾಯಿಯ ಗುಣಧರ್ಮವಾಗಿತ್ತು. ಸಾಯಿಯೇ ಎಲ್ಲ ಜೀವಿಗಳ ಐಕ್ಯತೆಗೆ ಸಾಕ್ಷಿಯಾದ ಅವತಾರ ಸ್ವರೂಪರಾಗಿದ್ದಾರೆ. ಅವರು ಇಡೀ ವಿಶ್ವ ಸ್ವರೂಪರಾಗಿರುವಾಗ ಅವರನ್ನು ಅನ್ಯರೆಂದು ಪರಿಗಣಿಸಲು ಹೇಗೆ ಸಾಧ್ಯ? ಯಾರು ಪರಮ ಪುರುಷನಲ್ಲಿ ಒಂದಾಗಿರುವರೋ ಅವರು ದ್ವೈತ ಭಾವದ ಪ್ರಶ್ನೆ ಹೇಗಾಗುತ್ತಾರೆ? ಅಂತಹ ವ್ಯಕ್ತಿ ನೋಡುವವನು
ನೋಟ ಮತ್ತು ನೋಡಲ್ಪಡುವುದು ಮೂರು ಒಂದೇ. ಆಕಾಶವು ಯಾವುದೇ ಬಣ್ಣದಿಂದಾಗಲಿ ಅಥವಾ ಕೊಳೆಯಿಂದಾಗಲಿ ಪ್ರಭಾವಿತವಾಗುವುದಿಲ್ಲ. ಬಾಬಾರವರು ಮಹಾನ್ ಅಂತರ್ಜ್ಞಾನಿಯಾಗಿದ್ದರು. ಇದು ಸಪಟಣೇಕರನ ಅರಿವಿಗೆ ಬಂದಿತು. ಒಳ್ಳೆಯವರು ಮತ್ತು ಸಜ್ಜನರಾದ ಬಾಬಾರವರು ಅವನಿಗೆ ಏನು ಹೇಳಿದರು ಎಂಬುದನ್ನು ಕೇಳಿರಿ. ತಮ್ಮ ಬೆರಳನ್ನು ಅವನ ಕಡೆಗೆ ತೋರಿಸುತ್ತಾ ಬಾಬಾರವರು ಆಶ್ಚರ್ಯದಿಂದ ಈ ಮಾತುಗಳನ್ನು ಹೇಳಿದರು. ಅವನ ಮಗನನ್ನು ನಾನೇ ಕೊಂದಿರುವೆನೆಂದು ಅವನು ಹೇಳುತ್ತಾನೆ. ಅದಕ್ಕಾಗಿ ಅವನು ನನ್ನನ್ನು ಬೈಯುತ್ತಿದ್ದಾನೆ. ನಾನೇನಾದರೂ ಜನರ ಮಕ್ಕಳನ್ನು ಕೊಲ್ಲುವೆನೆ? ಅವನು ಮಸೀದಿಗೆ ಬಂದು ಏಕೆ ಅಳಬೇಕು? ಒಳ್ಳೆಯದು, ನಾನು ಈಗ ಅದನ್ನು ಮಾಡುತ್ತೇನೆ. ನಾನು ಅವನ ಸ್ವಂತ ಮಗನನ್ನು ಅವನ ಹೆಂಡತಿಯ ಗರ್ಭದಲ್ಲಿಯೇ ಮತ್ತೆ ಹಿಂದಕ್ಕೆ ತರುತ್ತೇನೆ. ಆ ಮಹಿಳೆಗೆ ಸತ್ತು ಹೋದ ರಾಮದಾಸನನ್ನು ಹಿಂದಕ್ಕೆ ಕಳುಹಿಸಿದ ಹಾಗೆ ನಾನು ಅವನ ಮಗನನ್ನೇ ಅವನ ಹೆಂಡತಿಯ ಗರ್ಭದಲ್ಲಿ ಹಿಂದಕ್ಕೆ ತರುತ್ತೇನೆ. ಅದನ್ನು ಕೇಳಿ ಸಪಟನೇಕರನು ಬಾಬಾರವರನ್ನೇ ದೃಷ್ಟಿಸುತ್ತಾ ಕಾಯುತ್ತಾ ಕುಳಿತನು. ಬಾಬಾರವರು ತಮ್ಮ ಕೈಯನ್ನು ಅವನ ತಲೆಯ ಮೇಲಿಟ್ಟು ಅವನಿಗೆ ಭರವಸೆಯನ್ನಿತ್ತರು. ಅವರು ಹೇಳಿದರು, ಈ ಚರಣಗಳು ಪುರಾತನ, ನಿನ್ನ ವ್ಯಥೆಯು ದೂರವಾಯಿತು. ನನ್ನಲ್ಲಿ ಸಂಪೂರ್ಣ ಭರವಸೆಯನ್ನಿಡು, ನೀನು ಕೂಡಲೇ ಕೃತಾರ್ಥನಾಗುವೆ. ಸಪಟಣೇಕರನು ಬಾಬಾರವರ ಚರಣಗಳನ್ನು ಒತ್ತುತ್ತಿರುವಾಗಲೇ ಅವನು ಈ ಮಧುರ ವಚನಗಳನ್ನು ಕೇಳಿಸಿಕೊಂಡನು. ಭಾವೋದ್ವೇಗದಿಂದ ಅವನ ಕಣ್ಣುಗಳು ಅಶ್ರುಮಯವಾದವು. ಅವನು ಬಾಬಾರವರ ಚರಣಗಳಿಗೆ ವಂದಿಸಿದನು. ಅವನು 8 ಸಾತ್ವಿಕ ಭಾವಗಳಿಂದ ತುಂಬಿಕೊಂಡಿದ್ದನು. ಅವನ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿಕೊಂಡಿದ್ದು ಅವುಗಳಿಂದ ಬಾಬಾರವರ ಚರಣಗಳನ್ನು ಪ್ರೀತಿಯಿಂದ ಅಭಿಷೇಕ ಮಾಡಿದನು. ಪುನಃ ಬಾಬಾರವರು ತಮ್ಮ ಕೈಗಳನ್ನು ಅವನ ತಲೆಯ ಮೇಲಿಟ್ಟು ಹೇಳಿದರು, ಏನೂ ಚಿಂತೆ ಮಾಡದೆ ಶಾಂತನಾಗಿರು. ಅನಂತರ ಸಪಟಣೇಕರನು ತಾನು ತಂಗಿದ್ದ ಜಾಗಕ್ಕೆ ಹೋಗಿ ನಂತರ ಸಂತೋಷದಿಂದ ಹಿಂತಿರುಗಿದನು. ನೈವೇದ್ಯವನ್ನು ತಯಾರಿಸಿ ಅದನ್ನು ತನ್ನ ಪತ್ನಿಯ ಕೈಗೆ ನೀಡಿದನು. ಅನಂತರ ಪೂಜೆ ಮತ್ತು ಆರತಿಗಳನ್ನು ಮಾಡಿದನು. ಅನಂತರ ಬಾಬಾರವರಿಗೆ ಊಟದೆಲೆಯನ್ನು ಹಾಕಿದ. ಅದರ ಮೇಲೆ ನೀರು ಪ್ರೋಕ್ಷಿಸಿದ. ವಿಧಿಪೂರ್ವಕವಾಗಿ ಎಲ್ಲವನ್ನೂ ಮಾಡಿದನು. ನೈವೇದ್ಯವನ್ನು ಕಣ್ಣುಗಳಿಗೆ ಒತ್ತಿಕೊಂಡು ಮಂತ್ರಗಳನ್ನು ಹೇಳುತ್ತಾ ಪ್ರಾಣ, ಅಪಾನ, ವ್ಯಾನ ಇತ್ಯಾದಿ ಪಂಚ ಪ್ರಾಣಗಳಿಗೆ ಅರ್ಪಿಸಿದ ನಂತರ ಬಾಬಾರವರಿಗೆ ಸಮರ್ಪಿಸುತ್ತಿದ್ದನು. ಅನಂತರ ನಿತ್ಯ ಕ್ರಮಾನುಸಾರ ಬಾಬಾರವರು ಅದನ್ನು ಹಸ್ತದಿಂದ ಸ್ಪರ್ಶಿಸಿ ನೈವೇದ್ಯವನ್ನು ಸ್ವೀಕರಿಸುತ್ತಿದ್ದರು. ಸಪಟಣೇಕರನು ಹರ್ಷಪಟ್ಟನು. ಅನಂತರ ಅಲ್ಲಿದ್ದ ಇತರ ಭಕ್ತರೆಲ್ಲರೂ ಬಾಬಾರವರ ಚರಣಗಳಿಗೆ ವಂದಿಸಿದರು. ಸಪಟಣೇಕರನು ಆ ಗುಂಪಿನಲ್ಲಿ ದಾರಿ ಮಾಡಿಕೊಂಡು ತ್ವರಿತವಾಗಿ ಒಂದು ನಮಸ್ಕಾರ ಮಾಡಿದನು. ಈ ರೀತಿ ಆ ಗಡಿಬಿಡಿಯಲ್ಲಿ ತಲೆಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದವು. ಅನಂತರ ಬಾಬಾರವರು ಸಪಟಣೇಕರನ ಹತ್ತಿರ ಸೌಮ್ಯವಾಗಿ ಹೇಳಿದರು, ಅರೆ, ನೀನು ಏಕೆ ಪದೇ ಪದೇ ನಮಸ್ಕಾರ ಮಾಡುತ್ತಿರುವೆ? ಕೇವಲ ಒಂದು ಸಲ ಆದರದಿಂದ ಸತ್ಕಾರ ಪೂರ್ವಕವಾಗಿ ಮಾಡಿದರೆ ಸಾಕು. ಅದು ಹಾಗಿರಲಿ. ಆ ರಾತ್ರಿ ಚಾವಡಿಯ ಮೆರವಣಿಗೆಯೂ ಇತ್ತು. ಸಪಟಣೇಕರನಿಗೆ ಅದು ಬಹಳ ಇಷ್ಟವಿತ್ತು. ಅವನು ಪ್ರೀತಿಯಿಂದ ಪಾಲಕಿಯ ಮುಂದೆ ದಂಡವನ್ನು ಹಿಡಿದು ಆನಂದದಿಂದ ಭಾಗವಹಿಸಿದನು. ಶ್ರೋತೃಗಳು ಈ ಚಾವಡಿಯ ಉತ್ಸವದ ಬಗ್ಗೆ ಈಗಾಗಲೇ ತಿಳಿದಿದ್ದಾರೆ. ಆದ್ದರಿಂದ ಈ ಗ್ರಂಥವನ್ನು ಅತಿ ವಿಸ್ತಾರ ಮಾಡುವುದನ್ನು ತಪ್ಪಿಸಲು ಅದನ್ನು ಮತ್ತೆ ಹೇಳುವುದಿಲ್ಲ. ಅನಂತರ ಆ ರಾತ್ರಿ ಸಪಟಣೇಕರನು ಬಾಬಾರವರ ಬದಲು ಪಾಂಡುರಂಗನನ್ನು ಕಾಣುತ್ತಿದ್ದನು. ಇದು ಬಾಬಾರವರ ಅಗಾಧ ಲೀಲೆಯಾಗಿತ್ತು. ಅನಂತರ ಅವನು ಮಾರನೆಯ ದಿನ ಅಲ್ಲಿಂದ ನಿರ್ಗಮಿಸಲು ಅನುಮತಿ ಬೇಡಿದಾಗ ಅವನಿಗೆ ಊಟ ಮಾಡಿಕೊಂಡು ಹೊರಡಲು ಹೇಳಿದರು. ಅವನು ಆಜ್ಞೆಯನ್ನು ಯಥಾವತ್ತಾಗಿ ಪಾಲಿಸಿದನು. ಅನಂತರ ಹೊರಡುವ ಮೊದಲು ದರ್ಶನಕ್ಕಾಗಿ ಹೋದನು. ಅನಂತರ ಏಕಾಏಕಿ ಒಂದು ಯೋಚನೆ ಹುಟ್ಟಿತು. ಈಗೇನಾದರೂ ಬಾಬಾರವರು ದಕ್ಷಿಣೆ ಬೇಡಿದರೆ ನಾನು ಅದನ್ನು ಹೇಗೆ ಕೊಡಲಿ? ಅವನಲ್ಲಿದ್ದ ಹಣವು ಖರ್ಚಾಗಿ ಹೋಗಿತ್ತು. ಕೇವಲ ಹಿಂದಕ್ಕೆ ಹೋಗುವ ದರದಷ್ಟು ಮಾತ್ರವೇ ಉಳಿದಿತ್ತು. ಆದ್ದರಿಂದ ಬಾಬಾರವರೇನಾದರೂ ನನಗೆ ದಕ್ಷಿಣೆ ಕೊಡು ಎಂದು ಕೇಳಿದರೆ ಏನು ಹೇಳಬೇಕೆಂದು ಮನದಲ್ಲಿಯೇ ವಿಚಾರ ಮಾಡಿದನು. ಅವನು ಬಾಬಾರವರ ಕೈಯಲ್ಲಿ 1 ರೂಪಾಯಿಯನ್ನು ಅವರು ಕೇಳದೆಯೇ ನೀಡಬೇಕೆಂದು ನಿಶ್ಚಯಿಸಿದನು. ಅವರೇನಾದರೂ ಕೇಳಿದಲ್ಲಿ ಮತ್ತೊಂದು ರೂಪಾಯಿಯನ್ನು ನೀಡಬಹುದು.
ಮತ್ತೆ ಕೇಳಿದಲ್ಲಿ ಏನೂ ಇಲ್ಲವೆಂದು ತಿಳಿಸಬೇಕಾಗುತ್ತದೆ. ಅವನು ಬಾಬಾರವರಿಗೆ ಕೇವಲ ರೈಲು ಪ್ರಯಾಣದ ದರ ಮಾತ್ರ ಉಳಿದಿದೆಯೆಂದು ಸ್ಪಷ್ಟವಾಗಿ ಹೇಳುವೆನೆಂದು ನಿರ್ಧರಿಸಿ ಬಾಬಾರವರ ದರ್ಶನಕ್ಕೆಂದು ಹೊರಟನು. ಹಿಂದೆ ಮಾಡಿದ ದೃಢ ನಿಶ್ಚಯದ ಅನುಸಾರವಾಗಿ ಅವನು ಬಾಬಾರವರ ಕೈಯಲ್ಲಿ 1 ರೂಪಾಯಿಯನ್ನು ಇಟ್ಟಾಗ ಮತ್ತೊಂದು ರೂಪಾಯಿಯನ್ನು ಬಾಬಾರವರು ಕೇಳಿದರು. ಅದನ್ನು ನೀಡಿದ ನಂತರ ಬಾಬಾರವರು ಅವನಿಗೆ ಹೇಳಿದರು, ಈ ತೆಂಗಿನಕಾಯಿಯನ್ನು ತೆಗೆದುಕೋ, ಇದನ್ನು ನಿನ್ನ ಪತ್ನಿಯ ಸೆರಗಿನಲ್ಲಿ ಹಾಕು. ಅನಂತರ ಕ್ಷೇಮವಾಗಿ ಜೀವದ ಯಾವ ಕಳವಳವೂ ಇಲ್ಲದೆ ಹೋಗು. ಅನಂತರ 1 ವರ್ಷ ಕಳೆಯಿತು. ಅವನಿಗೆ ಒಬ್ಬ ಪುತ್ರನು ಜನಿಸಿದನು. ಅವರಿಬ್ಬರು 8 ತಿಂಗಳ ಮಗನ ಜೊತೆ ದರ್ಶನಕ್ಕಾಗಿ ಬಂದರು. ಅವರು ಮಗನನ್ನು ಬಾಬಾರವರ ಚರಣಗಳಲ್ಲಿಟ್ಟರು. ಸಂತರ ಲೀಲೆಗಳು ವಿಚಿತ್ರ. ಅನಂತರ ಇಬ್ಬರು ತಮ್ಮ ಕೈಗಳನ್ನು ಜೋಡಿಸಿ ವಿನಯದಿಂದ ಪ್ರಶ್ನಿಸಿದರು, ಅದನ್ನು ಆಲಿಸಿರಿ. ಓ ಸಾಯಿನಾಥ, ನಿಮ್ಮ ಉಪಕಾರವನ್ನು ನಾವು ಹೇಗೆ ತೀರಿಸುವುದು? ನಮಗೆ ಸ್ವಲ್ಪವೂ ಅರ್ಥವಾಗುತ್ತಿಲ್ಲ. ನಿಮ್ಮ ಚರಣಗಳಲ್ಲಿ ನಮ್ಮ ಹಣೆಗಳನ್ನು ಇಡಬಹುದಷ್ಟೇ. ನಾವಾದರೂ ಹೀನರು, ದೀನರು ಮತ್ತು ಪಾಮರರು. ಅನಾಥರಾದ ನಮ್ಮ ಮೇಲೆ ಕೃಪೆ ಮಾಡಿ. ಇಂದಿನಿಂದ ನಿಮ್ಮ ಚರಣಗಳಲ್ಲಿ ನಾವು ಶರಣಾಗಿದ್ದೇವೆ. ನಾವು ಜಾಗೃತರಾಗಿರುವಾಗ ಮತ್ತು ಸ್ವಪ್ನದಲ್ಲಿ ಹಗಲು ರಾತ್ರಿ ಅನೇಕ ತರಂಗಗಳು ಮನದಲ್ಲಿ ಎದ್ದು ಪೀಡಿಸುತ್ತವೆ. ಆದ್ದರಿಂದ ತಮ್ಮ ನಾಮ ಸಂಕೀರ್ತನೆಯಲ್ಲಿ ನಮ್ಮ ಮನಸ್ಸು ನಿಲ್ಲಲಿ. ಅದು ಹಾಗಿರಲಿ. ಅನಂತರ ಆ ಬಾಲಕ ಮುರಳೀಧರ ಮತ್ತು ಭಾಸ್ಕರ ಮತ್ತು ದಿನಕರ ಎಂಬ ಮತ್ತಿಬ್ಬರು ಬಾಲಕರ ಜೊತೆಯಲ್ಲಿ ಸಪಟನೇಕರನು ಪ್ರಸನ್ನ ಹೊಂದಿದನು. ಅನಂತರ ತನ್ನ ಪತ್ನಿಯ ಜೊತೆಯಲ್ಲಿ ಅವನು ದಯಾಮಯ ಸಾಯಿಯವರಿಗೆ ಪ್ರಣಾಮ ಸಲ್ಲಿಸಿದನು. ಅವನ ಚಂಚಲ ಮನಸ್ಸು ಸ್ಥೈರ್ಯದಿಂದ ತುಂಬಿತು. ಕೃತಾರ್ಥನಾಗಿ ಹಿಂತಿರುಗಿದನು. ನಾನು ಈ ಕಥೆಯನ್ನು ಪ್ರಾರಂಭಿಸಿದಾಗ ಸಂಕ್ಷಿಪ್ತವಾಗಿ ಹೇಳಲು ಉದ್ದೇಶಿಸಿದ್ದೆ. ಆದರೆ ಸಾಯಿನಾಥರು ನನ್ನನ್ನು ಮಾತನಾಡುವಂತೆ ಮಾಡುತ್ತಿದ್ದಾರೆ. ಹಾಗಾಗಿ ಈ ಗ್ರಂಥವು ವಿಸ್ತಾರವಾಯಿತು. ಈ ಹೇಮಾದನು ಅವರಿಗೆ ಶರಣಾಗಿದ್ದಾನೆ. ಈಗ ಶ್ರೋತೃಗಳಿಗೆ ಮುಂದಿನ ಅಧ್ಯಾಯದಲ್ಲಿ ನಿರೂಪಿಸುವ ಕಥೆಯ ಬಗ್ಗೆ ಸೂಚನೆ ನೀಡೋಣ. ಆ ಕಥೆಯು ಇದಕ್ಕಿಂತ ಹೆಚ್ಚು ಚೆನ್ನಾಗಿದೆ. ಸಾಯಿಯವರು ಚಮತ್ಕಾರಗಳನ್ನು ಇಚ್ಛೆಪಡುತ್ತಿದ್ದ ತಮ್ಮ ಭಕ್ತನ ಆಶೆಯನ್ನು ಮೌನವಾಗಿ ಪೂರೈಸಿದರು. ಸಾಯಿಯ ಗುಣ ವಿಶೇಷಗಳು ಕೊಂಡಾಡಲ್ಪಡುತ್ತಿರುವಾಗಲೇ ಕೇವಲ ದೋಷಗಳನ್ನು ಮಾತ್ರವೇ ನೋಡುವಂತಹ ಜನರು ಇದ್ದರು. ಅವರಿಗೆ ಸ್ವಾರ್ಥ ಅಥವಾ ಪರಮಾರ್ಥಗಳ ಉದ್ದೇಶವೇನೂ ಇಲ್ಲ. ದೋಷವನ್ನು ಕಂಡುಹಿಡಿಯುವುದೊಂದೇ ಅವರ ಗುರಿ. ಸಾಯಿಬಾಬಾರವರು ಸಂತರಾಗಿರಬಹುದು, ಆದರೂ ಅವರು ನನಗೆ ಒಂದು ಅನುಭವ ಕೊಡದಿದ್ದಲ್ಲಿ, ನನಗೆ ಯಾವುದೇ ಪುರಾವೆ ಇಲ್ಲದಿದ್ದಲ್ಲಿ ನಾನು ಅವರನ್ನು ನಂಬುವುದಿಲ್ಲ ಮತ್ತು ಸ್ವೀಕರಿಸುವುದಿಲ್ಲ. ಇದು ಅವರ ನುಡಿ. ಮುಂದಿನ ಅಧ್ಯಾಯದಲ್ಲಿ ಒಬ್ಬನು ಅವರನ್ನು ಪರೀಕ್ಷಿಸಲೆಂದೇ ಹೋಗಿದ್ದರು. ಅವನ ಆಶೆಗಳು ಪೂರೈಸಿದ್ದವು. ಸಜ್ಜನರಾದ ಶ್ರೋತೃಗಳು ಅದನ್ನು ಕೇಳಲೇಬೇಕು. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಶಂಕೆಯುಳ್ಳ ಭಕ್ತರಿಗೆ ಅನುಗ್ರಹ ಎಂಬ 48ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.